ಸರ್ ಸಚಿವರು ಬಂದ್ರಿ. ಈಗ ಸಚಿವರು ಹೆಚ್ಚಿಗೆ ಪಾಟೀಲ್ರು ಬಂದಿದ್ರಿ. ಬಂದು ಸಮಾಧಾನ ಮಾಡಿ ಹೇಳಿ 2 ಲಕ್ಷ ರೂಪಾಯಿ ಕೊಟ್ಟು ಹೋದ್ರಿ ಅವರು. ನೀವೇನು ಇದನ್ನು ಮಾಡೋಕೆ ಹೋಗ್ಬೇಡಿ, ದುಃಖ ಪಡೆಯೋಕೆ ಹೋಗ್ಬೇಡ್ರಿ, ಏನು ಬೇಡ ಅಂತ ಹೇಳಿದ್ರಿ. ನೀವು ನಾವು ಮತ್ತೇನಾರ ಒಂದು ತಲುಪಿಸ್ತೀವಿ, ನಾವು ಹೇಳಿ ಇದು ಮಾಡ್ತೀವಿ, ಇದು ಮಾಡ್ತಾರೆ, ಅರ್ಜಿ ಹಾಕಿ ಇದು ಮಾಡ್ತಾರೆ, ನಾ ಎಲ್ಲ ಮಾಡಿ ಕಳಿಸ್ತೀನಿ ಅಂತಂದು ಹೇಳಿದ್ರಿ ಅವರು. ಏನು ಹೆಚ್ಚಿನ ಪರಿಹಾರ 1-2 ಎಕರೆ ಮತ್ತು ಜಮೀನಿಲ್ಲ ಅಲ್ರಿ ಅವ್ರಿಗೆ, ಭಾಳ ಜಮೀನೆಲ್ಲ ಏನಿಲ್ಲ, ಏನು ಮಾಡ್ತೀವಿ ಅಂತಂದು ಹೇಳಿದ್ರಿ. ನನ್ನ ದುಡಿಯೋ ಮಗ ಅವನಿದ್ದಾನ ರೀ ನಮ್ಗೆ ಎಲ್ಲ, ಅವನ ಹೋಗಿಂದ ನಮ್ದು ಏನೈತೆ ರೀ ಹೇಳಿದ್ವಿ ರೀ ನಾವು. ಆತಪ್ಪ ಅಂತಂದ್ರೆ ಅವರು. ಈಗ ಆಗ್ಬಿಡ್ತಿತ್ತು, ಆಯಿತು ಏನು ಮಾಡ್ಬೇಕಪ್ಪ, ನೀವು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಮಗ, ಅವನು ಒಬ್ಬವ ಭಾಳ ಇದನ್ನು ಮಾಡಿದೆ, ನಮಗೂ ಭಾಳ ಕಷ್ಟ ಆಯ್ತು ಅಂತ ಹೇಳಿದ್ರಿ. ನೀವೇನು ಈಗ ನಿಮಗೆ ಸರ್ಕಾರ ಕೊಡೋ ಪರಿಹಾರ ಏನಾರ ಇದೈತೆ ಅಂದ್ರೆ ಹೆಂಗೆ ಕಡಿಮೆ ಅನ್ಸುತ್ತೆ ಏನು ರೀ ಅವ್ರು ಏನು ಕೊಡ್ತಾರೆ ನಮಗೇನು ಅವ್ನು ತೊಗೊಂಡು ಏನು. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡಕ್ರಿ ಸರ್, ನನ್ನ ಮಗನ ಬಂಗಾರದಂಥ ಮಗನ ಹೋಗ್ಯಾನ್ರಿ. ಸರ್ಕಾರ ಎಷ್ಟು ಕೊಟ್ಟರೆ ಏನು ನಮಗಿದೆ ರೀ? ನಮಗೇನು ಅವು ರೊಕ್ಕ ಕೊಟ್ಟರು, ರುಜಿ ಕೊಟ್ಟರು, ನಮಗೇನು ಇದು ಅವಶ್ಯಕತೆ ಇಲ್ಲ ರೀ. ನನ್ನ ಬಂಗಾರಂತ ದುಡಿಯೋಂಥ ಮಗನ ಹೋಗ್ಯಾನ, ನನಗೆ ಕೋಟಿ ಗಂಟ್ಲೆ ಕಳ್ಸೋಂಥ ಮಗ ಹೋಗ್ಯಾನ. ನಾನು ತೊಗೊಂಡು ಏನು ಮಾಡ್ಬೇಕು ಸರ್? ನಾನು ಅಂಥ ಮಗ ಹೋಗಿಂದಾಗ ನನಗೆ ಏನು ಕೋಟಿ ಎಲ್ಲ ಅಬ್ಸ್ ಗಂಟೆ ಕೊಟ್ಟರು ನನಗೇನು ಕಮ್ಮಿನ ಅದು. ನಾವು ತಲೆ ಕೆಡ್ಸ್ಕೊಂಡಲ್ರಿ ನಾವು. ನನಗಂಥ ಮಗ ನನಗೆ ಸಿಗ್ತಾನನ್ರಿ, ಅಂಥ ಮಗ ಸಿಗಲ್ರಿ. ಎಷ್ಟು ಕೊಟ್ಟು ಸಿಗ್ತಾನೆ ರೀ ತೊಗೊಂಡು ಬರ್ದೆ ನಾನು? ಸಿಗೋದಲ್ರಿ ನನ್ನ ಮಗ. ಅಂಥ ಮಗ ಎಲ್ಲಿ ಸಿಗ್ಬೇಕ್ರಿ ನನಗೆ? ಸಿಗಲ್ರಿ ಅವ, ಹೋದವ. ಎಷ್ಟು ಹೇಳ್ತಾರೆ ಕಮ್ಮಿ ರೀ ಅವನದು ಮಗಂದು. ಮಕ್ಕಳು ಸಿಗ್ತಾರನ್ರಿ ಎಷ್ಟು ಕೋಟಿ ರೂಪಾಯಿ ಕೊಡ್ತಾರೆ ಬಿಡ್ರಿ. ಇಲ್ಲ ಕೊಟ್ಟರು ಏನು ಮಾಡ್ಬೇಕ್ರಿ ಅದನ್ನೆಲ್ಲ? ಏನು ಕೊಟ್ಟರು ನನಗೇನು ಸಂತೋಷ ಇಲ್ಲ ನೋಡ್ರಿ ನನಗೇನು. ಬಂಗಾರದಂಥ ಮಗನ ಹೋಗ್ಯಾನ ರೀ ಸರ. ಬಂಗಾರದಂಥ ಮಗ ಹೋಗಿದ್ದ ರೊಕ್ಕ ಗಳಿಸಿದ ಏನು ಮಾಡ್ಬೇಕ್ರಿ ಅದನ್ನು? ಅವ್ನು ತೊಗೊಂಡು ಏನು ಇದನ್ನು ಮಾಡ್ಬೇಕ್ರಿ ನಾನು ಸರ?